ಗಣೇಶನ ಸ್ತುತಿ ನೃತ್ಯ ರೂಪಕದ ಮೂಲಕ ನಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಭಾರತೀಯ ಯೋಗ ಸಂಸ್ಥಾನ್ ಸಹಕಾರ ನಗರ ಶ್ರೀಮತಿ ಶಾಲೂನ್ ಮುರುಗೋಡ್ ಅವರ ತಂಡದಿಂದ. ಜಿ.ಎಸ್. ಶಿವರುದ್ರಪ್ಪ ಅವರ ಹೇಳಿದ ಹಾಗೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಇನ್ನು ಏನ್ ಬೇಕಾದ್ರೂ ನಾವು ಕರಿಬಹುದು. ಸ್ತ್ರೀ ಅಂದ್ರೆ ಅಷ್ಟು ಸಾಕಾಗಲ್ಲ. ತುಂಬಾ ಅದ್ಭುತವಾಗಿ ನಮ್ಮ ಮುಂದೆ ನೃತ್ಯ ರೂಪಕ ಮಾಡಿದಂತ ಸಹಕಾರ ನಗರ ಭಾರತೀಯ ಯೋಗ ಸಂಸ್ಥಾನ ತಂಡಕ್ಕೆ ಅಭಿನಂದನೆಗಳು. विश्व महिला दिनाचरणीय शुभाशय, विश्व महिला दिनाचरणीय शुभाशय, विश्व महिला दिनाचरणीय शुभाशय. Happy Women's Day, Happy Women's Day, Happy Women's Day, Happy Women's Day. ಇಂದಿನ ವಿಷಯ
ವಿಶೇಷ ದಿನದಂದು ನಮ್ಮ ತಂಡದವರೆಲ್ಲ ಸೇರಿ ಮಹಿಳೆಯರ ಸಮಸ್ಯೆಗಳು ಮತ್ತು ಅದಕ್ಕೆ ಕಾನೂನು ಪರಿಹಾರಗಳು ಎಂಬುದನ್ನು ಚರ್ಚೆ ಮಾಡುತ್ತೇವೆ. ಇದರ ಒಂದು ಪಕ್ಷಿ ನೋಟ ಇದೀಗ ಪ್ರಸ್ತುತ. ಹೆಣ್ಣು ಜಗತ್ತಿನ ಕಣ್ಣು. ಒಬ್ಬ ಮಹಿಳೆ ತನ್ನ ಜೀವನದಲ್ಲಿ ತಾಯಿಯಾಗಿ, ಹೆಂಡತಿಯಾಗಿ, ಸಹೋದರಿಯಾಗಿ, ಗೆಳತಿಯಾಗಿ ಸ್ವೀಕರಿಸುತ್ತಿದ್ದೀವಿ. ಆದರೆ ಮಗಳಾಗಿ ಯಾಕೆ ಬೇಡ? ಈ ಸಮಾಜದಲ್ಲಿ ಗಂಡು ಶ್ರೇಷ್ಠ, ಹೆಣ್ಣು ಕನಿಷ್ಠ ಅನ್ನೋ ಮನೋಭಾವನೆ ಬದಲಾಗಬೇಕು. ಅಲ್ಲಿವರೆಗೂ ಭ್ರೂಣ ಹತ್ಯೆ ನಿಲ್ಲಿಸೋದು ತುಂಬಾ ಕಷ್ಟ. ಇದಕ್ಕೆ ಪರಿಹಾರವಿಲ್ಲವೇ? ಇದಕ್ಕೆ ಕೊನೆ ಇಲ್ಲವೇ? ನೀವೇ ಹೇಳಿ, ನೀವೇ ಹೇಳಿ. ಹೌದು, ಇದಕ್ಕೆ ಖಂಡಿತ ಕೊನೆ ಇದೆ. ಪ್ರಿನೇಟಲ್ ಅಂಡ್ ಪ್ರೀ ಕನ್ಸೆಪ್ಷನ್ ಟೆಕ್ನಿಕ್ಸ್ ಪ್ರಕಾರ ಲಿಂಗ ಪತ್ತೆ ಹಾಗೂ ಭ್ರೂಣ ಹತ್ಯೆ ಮಾಡುವವರಿಗೆ ಕಠಿಣ ಶಿಕ್ಷೆ ಆಗಲಿದೆ. ಸರ್ಕಾರ ಆರೋಗ್ಯ ಅಭಿಯಾನ ಕಾರ್ಯಕ್ರಮದ ಅಡಿಯಲ್ಲಿ ಈ ಎಲ್ಲಾ ಕಾನೂನುಗಳನ್ನು ಜಾರಿಗೆ ತರಲು ಸತತವಾಗಿ ಪ್ರಯತ್ನ ಪಡುತ್ತಿದೆ. ಹಾಗೆ ಒಂದ್ ಮಾತು ಹೇಳಿ, ನಾಳೆ ನಿಮ್ಮ ಮನೆಯಲ್ಲಿ ಮದುವೆ ಆಗ್ಬೇಕು ಅಂದ್ರೆ ಒಂದು ಗಂಡಿಗೆ ಒಂದು ಹೆಣ್ಣು ಬೇಕೇ ಬೇಕಲ್ಲವೇ? ಆದ್ದರಿಂದ ಭ್ರೂಣ ಹತ್ಯೆ ನಿಷೇಧಿಸಿ. 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 ಭ್ರೂಣ ಹತ್ಯೆ ನಿಷೇಧಿಸಿ. बेटा बेटी एक समान, बेटा बेटी एक समान, दोनों है भारत की शान, दोनों है भारत की शान। शिक्षा का सबको अधिकार, शिक्षा का सबको अधिकार। बेटी घर में पैदा होते ही सोचते हैं लक्ष्मी आ गई, सरस्वती आ गई, लेकिन कहीं ना कहीं दिमाग में ये रहता है कि ये पराया धन है, ये सरस्वती पराया धन है, लक्ष्मी पराया धन है, और उसको उसी तरह से पाला जाता है। और शिक्षा का अभाव में उसकी शादी जल्दी की जाती है, शिक्षा अधूरी रह जाती है, वो ससुराल चली जाती है, वहाँ उसको वैसे ही देखते हैं, कहते हैं हमारी बहू अनपढ़ है, गंवार है, पढ़ी लिखी नहीं है। बच्चे बोलते हैं माँ तुम अनपढ़ हो, गंवार हो। पति कहता है 2 पैसे कमाने की औकात नहीं है तुम्हारी। क्या औकात है तुम्हारी? 2 पैसे कमाने की औकात नहीं है। तो इसमें दोष किसका है? माँ बाप का है या ससुराल वालों का है? इसमें बेटी बिचारी बेबस लाचार, इसमें दोष किसका है? बताइए किसका दोष है? इसीलिए हर बच्ची को, हर लड़की को, हर महिला को शिक्षण जरूरी है। इसीलिए सरकार ने बहुत सारे आयोजन लाए हुए हैं। इसमें कुछ ऐसे हैं, बेटी बचाओ बेटी पढ़ाओ, सुकन्या समृद्धि योजना, बालिका समृद्धि योजना, और CBSE उड़ान स्कीम, गर्ल्स इंजीनियरिंग कोर्स हेल्थ के लिए, और अंडर आर्टिकल 14D ग्रामीण महिलाओं के लिए भी शिक्षण। सरकार का ये प्रयास है ग्रामीण में भी महिलाएं शिक्षित हो जाए। तो ये सभी और भी बहुत सारे आयोजन है, ये सभी आयोजन का प्रायोजन ले लीजिए और शिक्षित हो जाइए। बेटी बचाओ बेटी पढ़ाओ, बेटी पढ़ाओ, बेटी पढ़ाओ, बेटी बचाओ बेटी पढ़ाओ। शिक्षा का सबको अधिकार, ಅತ್ಯಾಚಾರ ಅತ್ಯಾಚಾರ ಅತ್ಯಾಚಾರ. ಹೆಣ್ಣು ಮಕ್ಕಳು ಸಾರ್ವಜನಿಕ ಸ್ಥಳಗಳಲ್ಲಿ, ಶೈಕ್ಷಣಿಕ ಕ್ಷೇತ್ರಗಳಲ್ಲಿ, ವೈದ್ಯಕೀಯ ಕ್ಷೇತ್ರಗಳಲ್ಲಿ, ತನ್ನ ವೃತ್ತಿ ಕ್ಷೇತ್ರದಲ್ಲಿ, ಯಾವುದೇ ಕ್ಷೇತ್ರದಲ್ಲಾಗಿರ್ಬೋದು, ಇವಳು ಕಾಮುಕರ ಕಣ್ಣಿಗೆ ಬಲಿಯಾಗ್ತಾ ಇದ್ದಾಳೆ. ಗ್ಯಾಂಗ್ ರೇಪ್ ಪ್ರಕರಣವಾಗಿರ್ಬೋದು, ಆಸಿಡ್ ಅಟ್ಯಾಕ್ ಪ್ರಕರಣವಾಗಿರ್ಬೋದು, ಪ್ರತಿನಿತ್ಯ ನಿರ್ಭಯವಾಗಿ ನಡೀತಾ ಇದೆ. ಇಂಥ ಹೆಣ್ಣು ಮಕ್ಕಳ ಆತ್ಮವಿಶ್ವಾಸವನ್ನು ನಾವು ಹೆಚ್ಚು ಮಾಡಬೇಕು ಅಂದ್ರೆ ಕಾಮುಕರಿಗೆ ಶಿಕ್ಷೆ ನೀಡಲೇಬೇಕು. ಕಾಮುಕರಿಗೆ
ಗಂಟೆಯಿಂದ 6 ಗಂಟೆಗೆ ಮನೆಗೆ ಹೋಗಲು ವಾಹನ ದೊರಕದಿದ್ದ ಸಮಯದಲ್ಲಿ ನಮ್ಮ ಪೊಲೀಸ್ ಸಹಾಯವಾಣಿ 1091 ಕರೆ ಮಾಡಿದರೆ ಸಾಕು, ಸಂಬಂಧಪಟ್ಟ ಏರಿಯಾದ ಪೊಲೀಸ್ ವಾಹನವು ತಕ್ಷಣವೇ ಬಂದು ಮಹಿಳೆಯರನ್ನು ಮನೆಗೆ ಸುರಕ್ಷಿತವಾಗಿ ಬಿಡುತ್ತಾರೆ. ನಿಲ್ಲಿಸಿ ನಿಲ್ಲಿಸಿ ಅತ್ಯಾಚಾರ ನಿಲ್ಲಿಸಿ, ನಿಲ್ಲಿಸಿ ನಿಲ್ಲಿಸಿ ಅತ್ಯಾಚಾರ ನಿಲ್ಲಿಸಿ, ನಿಲ್ಲಿಸಿ ನಿಲ್ಲಿಸಿ ಅತ್ಯಾಚಾರ ನಿಲ್ಲಿಸಿ, ನಿಲ್ಲಿಸಿ ನಿಲ್ಲಿಸಿ ಅತ್ಯಾಚಾರ ನಿಲ್ಲಿಸಿ, ನಿಲ್ಲಿಸಿ ನಿಲ್ಲಿಸಿ ಅತ್ಯಾಚಾರ ನಿಲ್ಲಿಸಿ. ವರದಕ್ಷಿಣೆ. ಅಕ್ಕ ತಂಗಿಯರೇ, ಈ ವರದಕ್ಷಿಣೆ ಎಂಬ ಮಾರಕ ಪಿಡುಗು ಇದು ಸಾಮಾಜಿಕ ಕೊರಗು. ಊಹಿಸಲು ಸಾಧ್ಯವಾದಷ್ಟು ಚಿತ್ರಹಿಂಸೆ, ದುಷ್ಕಾರ್ಯಗಳನ್ನು ನಮ್ಮ ಮಹಿಳೆಯರ ವಿರುದ್ಧ ನಡೆಯಲು ಕಾರಣವಾಗುತ್ತಿದೆ. ವರದಕ್ಷಿಣೆ ಪದ್ಧತಿಯಿಂದಾಗಿ ಗಂಡು ಮಕ್ಕಳನ್ನು ನೋಡುವಷ್ಟು ಮೌಲ್ಯಯುತವಾಗಿ ಹೆಣ್ಣು ಮಕ್ಕಳನ್ನು ನೋಡಲಾಗುತ್ತಿಲ್ಲ. ಹೆಣ್ಣು ಪ್ರತಿ ಮನೆಯ ಕಣ್ಣು ಅಲ್ಲವೇ? ಆದರೆ ಈ ವರದಕ್ಷಿಣೆ ಎಂಬ ಹುಣ್ಣು ಬಾಳಲು ಬಿಡಲಿಲ್ಲ ಅವಳನ್ನು. ಅರಿತುಕೊಳ್ಳುವ ಮೊದಲೇ ಅವಳ ಜೀವನವನ್ನು ಅವಳು ಸೇರೆಯಾಗಿತ್ತು 3 ಅಡಿ ಮಣ್ಣು. ಆ ಹೆತ್ತ ಕರುಳಿನ ನೋವಿನ ಕೂಗು ಕೇಳಿಸಲಿಲ್ಲವೇ? ಹೇಳಿ, ಹೇಗೆ ತಡೆಗಟ್ಟಬಹುದು ಈ ವರದಕ್ಷಿಣೆ ಕಿರುಕುಳವನ್ನು? ಹೇಳಿ. ಹೌದು, ವರದಕ್ಷಿಣೆಯನ್ನು ತಡೆಗಟ್ಟಬಹುದು. ಡೌರಿ ಪ್ರಾಹಿಬಿಷನ್ ಆಕ್ಟ್ ಪ್ರಕಾರ ವರದಕ್ಷಿಣೆ ಕೊಡುವುದು ಹಾಗೂ ಪಡೆಯುವುದು ಮಹಾಪರಾಧ ಮತ್ತು ಮಹಿಳೆಯರು ಇಂಥ ಸಂದರ್ಭಗಳಲ್ಲಿ ಧೈರ್ಯ ಕೆಡದೆ ತಮ್ಮ ಸ್ನೇಹಿತರನ್ನು, ತಂದೆ ತಾಯಿಗಳನ್ನು ಅಥವಾ ನಮ್ಮ ಪೊಲೀಸರ ರಕ್ಷಣೆ ತೆಗೆದುಕೊಳ್ಳಬಹುದು. ಮತ್ತು ನ್ಯಾಷನಲ್ ವುಮೆನ್ ಹೆಲ್ಪ್ಲೈನ್ ನಂಬರ್ 181 ಕರೆ ಮಾಡಿ ತಮ್ಮ ಕಷ್ಟಗಳನ್ನು ಹೇಳಿಕೊಳ್ಳಬಹುದು. ತಗೋಬೇಡ ನೀ ವರದಕ್ಷಿಣೆ, ಅವಳು ಸಾಯುವವರೆಗೂ ಮಾಡುವುದು ನಿಮ್ಮ ಸಂಸಾರದ ರಕ್ಷಣೆ. ವರದಕ್ಷಿಣೆಯನ್ನು ನಿಷೇಧಿಸಿ, ವರದಕ್ಷಿಣೆ ನಿಷೇಧಿಸಿ, ವರದಕ್ಷಿಣೆಯನ್ನು ನಿಷೇಧಿಸಿ, ವರದಕ್ಷಿಣೆ ನಿಷೇಧಿಸಿ, ವರದಕ್ಷಿಣೆ ನಿಷೇಧಿಸಿ, ನಿಷೇಧಿಸಿ. ಮಹಾಭಾರತದಲ್ಲಿ ಭೀಷ್ಮ ಪಿತಾಮಹ ಹೇಳ್ತಾರೆ, ಎತ್ರ ನಾರೆಸ್ತು ಪೂಜ್ಯತೆ ರಮತೆ ತತ್ರ ದೇವತಾ. ಅಂದರೆ ಎಲ್ಲಿ ಮಹಿಳೆಯರನ್ನು ಪೂಜಿಸುತ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರುತ್ತಾರೆ. ಆದರೆ ಈ ಸಮಾಜದಲ್ಲಿ ಏನಾಗುತ್ತಿದೆ? ಬರೀ ಮಹಿಳೆಯರ ಮೇಲೆ ದೌರ್ಜನ್ಯ, ದೈಹಿಕ ಮಾನಸಿಕ ನಿಂದನೆ, ಲೈಂಗಿಕ ಕಿರುಕುಳ, ಆರ್ಥಿಕ ಆರೋಪ, ಈ ಕಿರುಕುಳಗಳು ನಡೆಯುತ್ತಲೇ ಇದೆ. ಇದಕ್ಕೆ ಕೊನೆಯೇ ಇಲ್ಲವೇ? ಹೇಳಿ. ಪ್ರೊಟೆಕ್ಷನ್ ಆಫ್ ವುಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ 2005 ಆಕ್ಟ್ ಸಂವಿಧಾನವು ಮಹಿಳೆಯರ ಹಕ್ಕನ್ನು ಎತ್ತಿ ಹಿಡಿಯಲು ಈ ಕಾನೂನನ್ನು ಸಂಸತ್ತೇ ಜಾರಿಗೆ ತಂದಿದೆ. ಇದರಲ್ಲಿ ಮಹಿಳೆಗೆ ರಕ್ಷಣೆ ಕೊಡಲಾಗುವುದು ಹಾಗೂ ಹಲವಾರು ಪ್ರಯೋಜನಗಳಿವೆ. ಹಾಗೆ ವೈದ್ಯಕೀಯ ಸಹಾಯ ಕೂಡ ಉಂಟು. ಮತ್ತು ಐಪಿಸಿ ಸೆಕ್ಷನ್ 498A ಇದರ ಅಡಿಯಲ್ಲಿ ಮಹಿಳೆ ದೂರು ಕೂಡ ಸಲ್ಲಿಸಬಹುದಾಗಿದೆ. ಆವಾಗ ಅಪರಾಧಿಗೆ 3 ವರ್ಷಗಳ ಜೈಲು ಶಿಕ್ಷೆ ಮತ್ತು ಜುಲ್ಮಾನೆ ಉಂಟು. ಆದ್ದರಿಂದ ಮಹಿಳೆಯರೇ ಜಾಗೃತರಾಗಿ ಎಚ್ಚರಗೊಳ್ಳಿ, ನಿಮ್ಮ ಹಕ್ಕುಗಳನ್ನು ತಿಳಿದುಕೊಳ್ಳಿ ಮತ್ತು ಧೈರ್ಯವಾಗಿ ಬದುಕನ್ನು ಎದುರಿಸಿ. ಧೈರ್ಯವಾಗಿರೋ ಹೆಣ್ಣು ಕ್ರಾಂತಿಯಂತೆ, ಧೈರ್ಯವಾಗಿರೋ ಹೆಣ್ಣು ಕ್ರಾಂತಿಯಂತೆ, ಧೈರ್ಯವಾಗಿರೋ ಹೆಣ್ಣು ಕ್ರಾಂತಿಯಂತೆ, ಕ್ರಾಂತಿಯಂತೆ, ಧೈರ್ಯವಾಗಿರೋ ಹೆಣ್ಣು ಕ್ರಾಂತಿಯಂತೆ, ಕ್ರಾಂತಿಯಂತೆ, ಕ್ರಾಂತಿಯಂತೆ. ನಮ್ಮ ದೇಶದಲ್ಲಿ ಪುರುಷರಷ್ಟೇ ಶೈಕ್ಷಣಿಕದಲ್ಲಿ, ವಿದ್ಯಾರ್ಹತೆಯಲ್ಲಿ, ಅನುಭವದಲ್ಲಿ, ನೈಪುಣ್ಯದಲ್ಲಿ ಎಲ್ಲದರಲ್ಲೂ ಸ್ತ್ರೀ ಸಮಾನರಾಗಿದ್ದರೂ ವೃತ್ತಿಯಲ್ಲಿ ಮಾತ್ರ ಅಸಮಾನತೆ ನಡೀತಾನೆ ಬಂದಿದೆ. ಮೊದಲಿನಿಂದಲೂ ನಡೀತಾನೆ ಬಂದಿದೆ. ಯಾಕೆ ಹೀಗೆ? ವೇತನದಲ್ಲಿ ಕಡಿಮೆ ವೇತನ, ಇಲ್ಲದಿದ್ದರೆ ಪ್ರಮೋಷನ್ ಅಲ್ಲಿ ಕಡಿಮೆ, ಲೇಟ್ ಆಗಿ ಪ್ರಮೋಷನ್, ಇಲ್ಲದಿದ್ದರೆ ಪ್ರಮೋಷನ್ ಇಲ್ಲವೇ ಇಲ್ಲ. ಇನ್ನು ಸೆಕ್ಷುವಲ್ ಹರಾಸ್ಮೆಂಟ್ ಅಟ್ ಆಫೀಸ್ ಪ್ಲೇಸಸ್, ವರ್ಕ್ ಪ್ಲೇಸಸ್, ಮತ್ತೆ ಡಿಮೋಟಿವೇಟಿವ್ ಕಮೆಂಟ್ಸ್ ಫ್ರಮ್ ಸೀನಿಯರ್ ಸ್ಟಾಫ್ಸ್, ಇವೆಲ್ಲ ನಡೀತಾನೆ ಇದೆ. ಪ್ರತಿ ಹೆಜ್ಜೆಗೂ ನಡೀತಾ ಇದೆ. ಯಾಕೆ ಈ ಭೇದ ಭಾವ? ನೀವೇ ಹೇಳಿ. ಇನ್ನು ಕರಿಯರ್ ಬ್ರೇಕ್ ತಗೊಂಡ್ರೆ, ನನ್ನ ಮಕ್ಕಳ ಲಾಲನೆ ಪೋಷಣೆಗಾಗಿ ಹೆಣ್ಣು ಕರಿಯರ್ ಬ್ರೇಕ್ ತಗೊಂಡ್ರೆ ನಂತರದ ಅವಳ ಜಾಬ್ ಸರ್ಚ್ ನಲ್ಲಿ ಅವಳಿಗೆ ನಿರಾಸೆ ಖಂಡಿತ ಅಲ್ಲವೇ? ಹೌದು. ಜಾಬ್ ಇಂಟರ್ವ್ಯೂ ಏನಾದ್ರೂ ಅಟೆಂಡ್ ಮಾಡ್ಲಿಕ್ಕೆ ಹೋದ್ರೆ ನಿಮ್ಮ ಜಾಬ್ ನಲ್ಲಿ
ಇಲ್ಲ, ಎಕ್ಸ್ಪೀರಿಯನ್ಸ್ ನಲ್ಲಿ ಕಂಟಿನ್ಯೂಟಿ ಇಲ್ಲ ಅಂತ ಹೇಳಿ ನಿರಾಸೆಗೊಳಿಸ್ತಾರೆ. ಇದು ಯಾವಾಗ? ವೃತ್ತಿಯಲ್ಲಿ ಲಿಂಗಭೇದವಿಲ್ಲ, ಸರಿಯಲ್ಲವೇ? ವೃತ್ತಿಯಲ್ಲಿ ಲಿಂಗಭೇದ ಇರಬಾರದು. ಹೌದು, ವೃತ್ತಿಯಲ್ಲಿ ಲಿಂಗಭೇದವಿರಬಾರದು. ಅದಕ್ಕಾಗಿಯೇ ಕಂಪನಿಗಳು ಸಮಾನ ವೇತನ ಕಾಯ್ದೆ ಅನುಸರಿಸಬೇಕು. ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಆಫ್ ವುಮೆನ್ ಅಟ್ ವರ್ಕ್ ಪ್ಲೇಸ್ ಆಕ್ಟ್ ಪ್ರಕಾರ ಮಹಿಳೆಯ ಮೇಲೆ ಏನಾದರೂ ಲೈಂಗಿಕ ಕಿರುಕುಳ ದೊರೆತರೆ ಕೆಲಸದ ಸಮಯದಲ್ಲಿ ಅವರು ಮೇಲಾಧಿಕಾರಿಗಳಿಗೆ ಈ ಆಕ್ಟ್ ನಡಿ ದೂರು ನೀಡಬಹುದು. ಗಂಡು ಹೆಣ್ಣು ಸಮಾನ, ಮಾಡಬೇಡಿ ಹೆಣ್ಣಿಗೆ ಅವಮಾನ. ಗಂಡು ಹೆಣ್ಣು ಸಮಾನ, ಮಾಡಬೇಡಿ ಅವಮಾನ. ಗಂಡು ಹೆಣ್ಣು ಸಮಾನ, ಮಾಡಬೇಡಿ ಅವಮಾನ. ಗಂಡು ಹೆಣ್ಣು ಸಮಾನ, ಮಾಡಬೇಡಿ ಅವಮಾನ. In this new digital era, we have got new problem for ladies. Ladies are being trolled, they have been bullied, they have been harassed via social media. They are getting into tension, anxiety, and getting into depression. Sometimes, in the worst case, they have suicidal attitudes. Yes. We need to make this place a safe place, a peaceful place for the women to change their place so that they can achieve whatever they want to do in their life. Do we have any solution for all these problems? Do we have any solution? Yes, we do have strict laws under Section 66 of ID Act 2000. Women should use strong password to protect their personal information online. And cybercrime helpline number is 1930. 1930. Please contact this number for any types of cybercrime against women. Think before you click. 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 ತಾಯ್ತನ, ಮಹಿಳೆಯರೇ, ಮಹನೀಯರೇ, ತಾಯ್ತನ ಬಹಳ ಮುಖ್ಯವಾದದ್ದು. ಹೆಣ್ಣು ತಾಯಿಯಾದಾಗ ಮಾತ್ರ ತಾಯಿಯ ಮಹತ್ವ ಏನು ಎಂದು ಅರಿವಾಗುತ್ತದೆ. ನಾವೆಲ್ಲರೂ ಹೆಣ್ಣಾಗಿ ಹುಟ್ಟಿರುವುದು ನಮ್ಮ ಹೆಮ್ಮೆ. ಮಾತೃ ದೇವೋಭವ ಎಂದು ಶಾಸ್ತ್ರಗಳಲ್ಲಿ ಸಾರಿರುವ ಹಾಗೆ ತಾಯಿಯೇ ಮೊದಲ ಗುರು ಮತ್ತು ದೇವತೆ. ತಂದೆ ತಾಯಿಯ ಪ್ರೀತಿ ಯಾವುದೇ ನಿರೀಕ್ಷೆ ಇಲ್ಲದ ನಿಸ್ವಾರ್ಥ ಪ್ರೀತಿಗೆ ಉತ್ತಮ ಉದಾಹರಣೆಯಾಗಿದೆ. ವಯಸ್ಸಾದ ನಂತರ ತಂದೆ ತಾಯಿಯನ್ನು ಯಾವುದೇ ವೃದ್ಧಾಶ್ರಮಗಳಿಗೆ ಸೇರಿಸದೆ ಪ್ರೀತಿ ಕಾಳಜಿಯಿಂದ ನೋಡಿಕೊಳ್ಳೋಣ. ಪೋಷಕರನ್ನು ಗೌರವಿಸೋಣ. ಪೋಷಕರನ್ನು ಗೌರವಿಸೋಣ. ಪೋಷಕರನ್ನು ಗೌರವಿಸೋಣ. 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 ಒಬ್ಬ ಮಹಿಳೆ ತನ್ನ ಇಡೀ ಕುಟುಂಬದ ಆರೋಗ್ಯನ ನೋಡ್ಕೊಳ್ತಾಳೆ, ಆದ್ರೆ ಅವಳ ಆರೋಗ್ಯನ ಎಲ್ಲರೂ ಕಡೆಗಣಿಸ್ತಾರೆ. ಇಂದಿಗೂ ಗ್ರಾಮೀಣ ಭಾಗಗಳಲ್ಲಿ ಮೂಲಭೂತ ಚಿಕಿತ್ಸೆ ದೊರೆಯದೆ ಗರ್ಭಧಾರಣೆ ಹಾಗೂ ಹೆರಿಗೆ ಸಂದರ್ಭಗಳಲ್ಲಿ ಅನೇಕ ಮಹಿಳೆಯರು ಮೃತಪಡುತ್ತಿದ್ದಾರೆ. ಅದಕ್ಕಾಗಿಯೇ ಗ್ರಾಮೀಣ ಭಾಗಗಳಲ್ಲಿ ಹೆಚ್ಚು ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ ಹಮ್ಮಿಕೊಳ್ಳಬೇಕು. ಆಯುಷ್ಮಾನ್ ಭಾರತ್ ಅಂದ್ರೆ ಮಹಿಳೆಗೋಸ್ಕರನೇ ಕಡಿಮೆ ದರದಲ್ಲಿ ವೈದ್ಯಕೀಯ ಸೇವೆ. ಇದನ್ನ ಎಲ್ಲಾ ಮಹಿಳೆಯರು ಸದುಪಯೋಗಪಡಿಸಿಕೊಳ್ಳಬೇಕು. ಒಬ್ಬ ಮಹಿಳೆಯ ಆರೋಗ್ಯ ಉತ್ತಮವಾದಾಗ ಮಾತ್ರವೇ ಕುಟುಂಬ ಹಾಗೂ ದೇಶದ ಅಭಿವೃದ್ಧಿ ಸಾಧ್ಯ. ಭಾರತೀಯ ಸಂಸ್ಕೃತಿ ಆಹಾ, ಕೇಳಲು ಎಷ್ಟು ಖುಷಿ ಆಗುತ್ತದೆ, ಹೇಳಲು ಎಷ್ಟು ಹೆಮ್ಮೆ ಆಗುತ್ತದೆ. ಭಾರತೀಯ ಸಂಸ್ಕೃತಿಯನ್ನು ಮುಂದುವರೆಸಿಕೊಂಡು ಹೋಗುವ ಗುರುತರವಾದ ಜವಾಬ್ದಾರಿ ಇಂದು ಮಹಿಳೆಯ ಭಾರತೀಯ ನಾರಿಯ ಭುಜದ ಮೇಲಿದೆ. ಪಾಶ್ಚಾತ್ಯ ಈ ಪದದ ವ್ಯಾಮೋಹ ಏಕೆ? ಪಾಶ್ಚಾತ್ಯರೇ ನಮ್ಮನ್ನು ನೋಡಿ ಕಲಿಯುತ್ತಿದ್ದಾರೆ. ಯೋಗ ಭಾರತೀಯರ ಜೀವನ ಶೈಲಿ. ಇಂದು ಪ್ರಪಂಚವೇ ಸಂಭ್ರಮಿಸುತ್ತಿದೆ ಯೋಗ ಇಂಟರ್ನ್ಯಾಷನಲ್ ಡೇ. ಅದು ನಮ್ಮ ಭಾರತದ ಕೊಡುಗೆ ಪ್ರಪಂಚಕ್ಕೆ. ಮತ್ತೆ ನಾವು ಕೇಳುತ್ತಿದ್ದೇವೆ ಡೈವೋರ್ಸ್, ಸಿಂಗಲ್ ಪೇರೆಂಟಿಂಗ್. ಇದು ನಮ್ಮ ಸಮಾಜಕ್ಕೆ ಬೇಕೆ? ನಮ್ಮ ಸಮಾಜ ತಲೆತಲಾಂತರಗಳಿಂದ ಯುಗಾಂತರಗಳಿಂದ ಕುಟುಂಬ ವ್ಯವಸ್ಥೆಯ ಮೇಲೆ ನಿಂತಿದೆ. ಆದ್ದರಿಂದ ಸಿಂಗಲ್ ಪೇರೆಂಟಿಂಗ್, ಏಕಪಾಲಕ ಪರಿಪೋಷಣೆ ಅಂದಾಗ ಒಂದು ಪಾಲಕರ ಪೋಷಣೆಯ ಕೊರತೆ ಇರುತ್ತದೆ. ಅದರಿಂದ ಮಗುವಿನ ಮಾನಸಿಕ ಬೆಳವಣಿಗೆ ಕುಂಠಿತ ಆಗಬಹುದು. ಮಗು ತಪ್ಪು ದಾರಿ ಹಿಡಿಯುವ
ಆದ್ಯತೆ ಇದೆ. ಆದ್ದರಿಂದ ಯೋಚಿಸಿ ಭಾರತೀಯ ಉಳಿಸುವ ಕಾರ್ಯ, ಕುಟುಂಬವನ್ನು ರಕ್ಷಿಸುವ ಕಾರ್ಯ ನಮ್ಮೆಲ್ಲರ ಹೊಣೆ. ಭಾರತೀಯರೇ ಒಟ್ಟಾಗಿ ಭಾರತೀಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿ. ಹೆಣ್ಣಿಗೆ ಶಿಕ್ಷಣದ ಹಕ್ಕು. ಹೆಣ್ಣಿಗೆ ಶಿಕ್ಷಣದ ಹಕ್ಕು. ಹೆಣ್ಣಿಗೆ ಶಿಕ್ಷಣದ ಹಕ್ಕು. ಹೆಣ್ಣಿಗೆ ಶಿಕ್ಷಣದ ಹಕ್ಕು. ಹೆಣ್ಣಿಗೆ ಸ್ವತಂತ್ರವಾಗಿ ಓಡಾಡುವ ಹಕ್ಕು. ಹೆಣ್ಣಿಗೆ ಸ್ವತಂತ್ರವಾಗಿ ಓಡಾಡುವ ಹಕ್ಕು. ಹೆಣ್ಣಿಗೆ ಸ್ವತಂತ್ರವಾಗಿ ಓಡಾಡುವ ಹಕ್ಕು. ಹೆಣ್ಣಿಗೆ ಹೆಣ್ಣಿಗೆ ಹಿಂಸೆ ಇಲ್ಲದೆ ಜೀವಿಸುವ ಹಕ್ಕು. ಹೆಣ್ಣಿಗೆ ವಿಷಯದಲ್ಲಿ ಜೀವಿಸುವ ಹಕ್ಕು. ವೃತ್ತಿಯಲ್ಲಿ ಹೆಣ್ಣಿಗೆ ಸಮಾನತೆಯ ಹಕ್ಕು. ವೃತ್ತಿಯಲ್ಲಿ ಹೆಣ್ಣಿಗೆ ಸಮಾನತೆಯ ಹಕ್ಕು. ವೃತ್ತಿಯಲ್ಲಿ ಸಮಾನತೆಯ ಹಕ್ಕು. ವೃತ್ತಿಯಲ್ಲಿ ಸಮಾನತೆಯ ಹಕ್ಕು. ಹೆಣ್ಣಿಗೆ ದುಡಿಮೆ ಹಕ್ಕು. ಹೆಣ್ಣಿಗೆ ದುಡಿಮೆ ಹಕ್ಕು. ಹೆಣ್ಣಿಗೆ ದುಡಿಮೆ ಹಕ್ಕು. ಹೆಣ್ಣಿಗೆ ದುಡಿಮೆ ಹಕ್ಕು. नंदिनी नंदित मेधिनी विश्वविनोदिनी नंदनुते गिरिवरविंद शिरोधिनी वासिनी विष्णुविलासिनी जिष्णुनुते भगवती हेशिति कंठ कुटुंबिनी भूरि कुटुंबिनी भूरि कुते जय जय हे महिषासुरमर्दिनी रम्यकपर्दिनी शैलसुते